ನೇಹಾ ಕೊಲೆ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಅದರಂತೆ ಕಲಬುರಗಿಯಲ್ಲೂ ಕೂಡ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿರುವಂಥದ್ದು. ಬಿಜೆಪಿ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಇದೀಗ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಜಿಲ್ಲಾಧಿಕಾರಿಗಳು ಬಂದು ಮನವಿಯನ್ನು ಸ್ವೀಕರಿಸಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇರುವಂಥದ್ದು. ಕಲಬುರಗಿಯ SVP ವೃತ್ತದಿಂದ ಈ ಒಂದು ಪ್ರತಿಭಟನೆಯನ್ನು ಆರಂಭ ಮಾಡಿ ಇದೀಗ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ತಂದು ನಿಲ್ಲಿಸಿರುವಂಥದ್ದು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಕಷ್ಟು ಧಿಕ್ಕಾರವನ್ನು ಮತ್ತು ಆಕ್ರೋಶವನ್ನು ಕೂಗಿ ಬಿಜೆಪಿ ನಾಯಕರು ತಮ್ಮ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನನ್ನ ಜೊತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ನೇಹಾ ಕೊಲೆ ಖಂಡಿಸಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸ್ತಾ ಇದ್ರಿ, ಕಲಬುರಗಿಯಲ್ಲೂ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಏನು ಹೇಳ್ತೀರಾ? ನೋಡಿ, ಇದೊಂದು ಬರ್ಬರ ಹತ್ಯೆ. ಇಡೀ ಹಿಂದೂ ಸಮಾಜ ಇವತ್ತು ತಲೆ ತಗ್ಗಿಸುವಂಥ ರೀತಿಯಲ್ಲಿ ರಾಜ್ಯ ಸರ್ಕಾರ ನಡ್ಕೋತಾ ಇದೆ. ಕೇವಲ ಮುಸ್ಲಿಂ ಪರವಾಗಿ ಈ ರಾಜ್ಯದಲ್ಲಿ ಸರ್ಕಾರ ಇದೆ. ಸಿದ್ದರಾಮಯ್ಯನವರು, ಗೃಹ ಮಂತ್ರಿಗಳು, ಪ್ರಿಯಾಂಕಾ ಖರ್ಗೆ ಅವರೆಲ್ಲ ಹೇಳಿಕೆ ನೋಡಿದ್ರೆ ಕರ್ನಾಟಕದಲ್ಲಿ ಹಿಂದೂ ರಕ್ಷಣೆ ಮಾಡುವಂಥದ್ದು ಈ ಸರ್ಕಾರ ಮಾಡ್ತಾ ಇಲ್ಲ. ಹೆಣ್ಣು ಮಕ್ಕಳ ರಕ್ಷಣೆ ಆಗ್ತಾ ಇಲ್ಲ. ಹಾಗೂ ಹಗಲೇ ಇವತ್ತು ಕ್ಯಾಂಪಸ್ನಲ್ಲಿ ಸಾವಿರಾರು ಯುವಕರ ಮಧ್ಯದಲ್ಲಿ ಒಂದು ಹೆಣ್ಣು ಮಕ್ಕಳ ಬರ್ಬರ ಹತ್ಯೆ ಆದರೂ ಸಹ ಈ ರಾಜ್ಯದ ಮುಖ್ಯಮಂತ್ರಿಗಳು ಇದು ಅವರ ವೈಯಕ್ತಿಕ ಒಂದು ಜಗಳ ಅಂತ ಹೇಳ್ತಾರೆ. ಅದೇನೋ ಲವ್ ಅಫೇರ್ಸ್ ಇತ್ತು, ಅದಕ್ಕೆ ಈ ಘಟನೆ ಆಗಿದೆ ಅಂತ ಹೇಳ್ತಾರೆ. ಪ್ರಿಯಾಂಕಾ ಖರ್ಗೆ ಅಂತೂ ಬಾಯಿ ಬಿಡ್ತಾ ಇಲ್ಲ. ಈ ರೀತಿ ಈ ರಾಜ್ಯದಲ್ಲಿ ಎಲ್ಲದಕ್ಕೂ ಬಾಯಿ ಬಿಡುವಂಥ ಸಚಿವರು ಇಂಥ ಒಂದು ಬರ್ಬರ ಹತ್ಯೆ ಆದರೂ ಸಹ ಒಬ್ಬ ಸಚಿವನು ಸಹ ಅಂಥ ವ್ಯಕ್ತಿಗೆ ಗಲ್ಲಿಗೇರಿಸಬೇಕು ಅನ್ನೋಂಥದ್ದು ಒಂದು ಹೇಳಿಕೆಯೂ ಇಲ್ಲ. ಬಹುತೇಕ ಎಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಲವ್ ಜಿಯಾದ ಅಲ್ಲ, ಇದು ಅವರಿಬ್ಬರು ಲವ್ ಮಾಡ್ತಾ ಇದ್ರು ಅನ್ನುವಂಥದ್ದೇ ಹೇಳ್ತಾ ಇರುವಂಥ. ಅವ್ರ ಮನೆಯಾಗಾದ್ರೂ ಅವರು ಅದನ್ನೇನು ತಿಳ್ಕೋದಿಲ್ಲ. ಅವ್ರಿಗೆ MLA ಕುರ್ಚಿಬೇಕು, ಮುಖ್ಯಮಂತ್ರಿ ಕುರ್ಚಿಬೇಕು, ಸಚಿವ ಕುರ್ಚಿಬೇಕು. ಅಂದರೆ ಇವರು ಪೂರ್ತಿ ತಮ್ಮ ಅಧಿಕಾರಕ್ಕಾಗಿ ಯಾವುದೇ ಹಂತಕ್ಕೆ ಹೋಗಲಿಕ್ಕೆ ತಯಾರಿದ್ದಾರೆ ಅಂತೇಳಿ ಇವತ್ತಿನ ಹುಬ್ಬಳ್ಳಿ ಘಟನೆಯಿಂದ ಅನ್ನಿಸ್ತಾ ಇದೆ. ಇದನ್ನು ಪ್ರತಿಭಟಿಸಿ ಇಡೀ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಹಿಂದೂ ಸಂಘಟನೆಗಳು ಮತ್ತು ಪೂಜ್ಯರು ಎಲ್ಲರೂ ಕೂಡಿ ಈ ಘಟನೆಯನ್ನು ಖಂಡಿಸಿ ಇವತ್ತೆಲ್ಲ ಜಿಲ್ಲಾಧಿಕಾರಿಗಳ ಮನವಿ ಕೊಡೋದ್ರ ಮೂಲಕ ಈ ಸರ್ಕಾರ, ನಾವು ರಾಜ್ಯಪಾಲರಿಗೂ ಮನವಿ ಮಾಡ್ಕೋತಾ ಇದ್ದೀವಿ, ರಾಜ್ಯದಲ್ಲಿ ಎಷ್ಟು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಈ ಒಂದು ಸರ್ಕಾರದ ವಿರುದ್ಧ ಕೇಂದ್ರಕ್ಕೆ ರಾಜ್ಯಪಾಲರು ವರದಿ ಸಲ್ಲಿಸಬೇಕು. ಇದೇ ರೀತಿ ಆಗದಂತೆ ಕೇಂದ್ರ ಸರ್ಕಾರ, ರಾಷ್ಟ್ರಪತಿಗಳು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ಅನ್ನುವಂಥ ನಮ್ಮ ಒಂದು ಮನವಿ ಇದೆ. ಈಗ ಅವರ ತಂದೆ ತಾಯಿಯವರೆಲ್ಲ ಈ ಇಡೀ ಪ್ರಕರಣ CBI ಕೊಡಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇರುವಂಥದ್ದು. ಇಲ್ಲ ಸರ್, ಈಗ ಪಾಪ ಅವ್ರು ಕಾಂಗ್ರೆಸ್ ಕಾರ್ಪೊರೇಟ್ರು, ಅವರ ಮಗಳ ಹತ್ಯೆ ಆದರೂ ಸಹ ಕಾಂಗ್ರೆಸ್ನವರು ಚಕಾರಿ ಹತ್ತಾ ಇಲ್ಲ. ಯಾವ ವ್ಯಕ್ತಿ ಕೊಲೆ ಮಾಡಿದ್ದಾನೆ ಅವನ ಮನೆಗೆ ರಕ್ಷಣೆ ಕೊಡೋ ಕೆಲಸ ಮಾಡ್ತಾರೆ. ಪೊಲೀಸರನ್ನ ಯಾವ ರೀತಿ ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಅವನ ಮನೆಗೆ ರಕ್ಷಣೆ ಕೊಡೋದೇನು ಅವಶ್ಯಕತೆ ಇದೆ? ಯಾವ ಹಿಂದೂಗಳು ಹೋಗಿ ಅವ್ರ ಮನೆ ಮೇಲೆ ದಾಳಿ ಮಾಡಿ ಉದಾಹರಣೆ ನಮ್ಮ ದೇಶದಲ್ಲಿಲ್ಲ. ಅದೇ ಮುಸ್ಲಿಂ ಒಂದು ಹೆಣ್ಮಗಳದಾಗಿದ್ದರೆ ಇವತ್ತು ನಮ್ಮ ಹಿಂದೂಗಳ ಗತಿ ಏನಾಗ್ತಿತ್ತು? ಇವರ ಮಾತಿನ ಅರ್ಥ ಏನಿರ್ತದೆ ಕಾಂಗ್ರೆಸ್ನವರು? ಈ ರೀತಿ ಕರ್ನಾಟಕದಲ್ಲಿ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಕಾನೂನಿಗೆ, ಪೊಲೀಸರಿಗೆ ಪೂರ್ಣ ಪ್ರಮಾಣದ ಅಧಿಕಾರ ಇಲ್ಲ. ನಿರಂತರವಾಗಿ ಗೃಹ ಮಂತ್ರಿ ಮುಸ್ಲಿಮರ ಮೇಲೆ ಯಾವುದೇ ಕ್ರಮ ಇವತ್ತು ಕಲಬುರಗಿಯಲ್ಲೇ ನಿನ್ನೆ ಘಟನೆ ನಡೆದಿದೆ. ಒಂದು ಹೆಣ್ಣು ಮಗಳ ಒಂದು ಪರಾರಿ ಮಾಡ್ಕೊಂಡು ಹೋಗಿದ್ದಾರೆ. ಅದು ಕಂಪ್ಲೇಂಟ್ ಕೊಟ್ಟರು ಅದರ ಬಗ್ಗೆ ತನಿಖೆ ಆಗ್ತಾ ಇಲ್ಲ. ಹಿಂದೂಗಳ ಹೆಣ್ಣು ಮಕ್ಕಳ ಮೇಲೆ ಏನೇ ಆದರೂ ಈ ಸರ್ಕಾರ ತನಿಖೆ ಮಾಡಬಾರ್ದು ಅಂತೇಳಿ ಪೊಲೀಸರಿಗೆ, DG IGPಗೆ ಮೌಖಿಕ ಆದೇಶವನ್ನು ಕೊಟ್ಟಿದ್ದಾರೆ ಗೃಹ ಮಂತ್ರಿಗಳು. ಈ ರೀತಿ ಇದ್ದಂಥ ಕಾಲದಲ್ಲಿ ಹಿಂದೂಗಳ ರಕ್ಷಣೆ ಇಲ್ಲ ಅಂದರೆ ಈ ಸರ್ಕಾರ ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು, ಇಲ್ಲಕಂದ್ರೆ ಸರ್ಕಾರ ವಜಾ ಮಾಡಬೇಕು.